ಜಗತ್ತಿನಾದ್ಯಂತ ಯುದ್ಧಗಳು ನಡತ್ತಾವು. ಆ ಯುದ್ಧಗಳ ಪರಿಣಾಮವಾಗಿ ಇಂಡಿಯಾದಾಗ LPG ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗೈತಿ. ಇಂಥದ್ರೆಲ್ಲ ನಡ್ಬಾರ್ದು ನಮ್ಮ ಕರ್ನಾಟಕ ಅಸೆಂಬ್ಲಿ ಒಳಗೆ ಒಂದು ಹಾಟ್ ಟಾಪಿಕ್ ಚರ್ಚೆ ಆಯ್ತು. ಯಾವುದಂದ್ರೆ MLAಗಳು ಎಕ್ಸ್ಟ್ರಾ ಟಿಕೆಟ್ ಬಿಡತ್ತಾರ IPL ವಾಚ್ ಮಾಡಕ್ಕೆ. ಆಲ್ರೆಡಿ ಒಂದು ಟಿಕೆಟ್ ಕೊಡ್ತಾರೆ. ಅದು ಮೀಟಿಂಗ್ ಮಾಡಿ ಈಗ ಮೊನ್ನೆ 3 ಟಿಕೆಟಿಗೆ ಹೆಚ್ಚಿಗೆ ಮಾಡ್ರಿ. ಇವರಿಗೆಲ್ಲ ಇಷ್ಟೆಲ್ಲ ಕೊರತೆ ಬಿದ್ದೈತಲ್ಲ, ಇವ್ರಿಗೆ ಯಾರ್ಯಾವ 2025 ರಿವಿಸ್ಡ್ ಮಂತ್ಲಿ ರೆಮ್ಯುನರೇಷನ್ ಕರ್ನಾಟಕ MLAಗಳ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಪರ್ ಮಂತ್ ಇವ್ರಿಗೆ ತಿಂಗಳಿಗೆ ಸಿಗುತ್ತೆ. ಅದರಲ್ಲಿ ಬೇಸಿಕ್ ಸ್ಯಾಲ್ರಿ ಇವ್ರದ್ದು 80,000ದಿಂದ 90,000. ಇವರ ಕ್ಷೇತ್ರ ಭತ್ಯೆ ಅಂತ ಕೊಡ್ತಾರೆ. ಕ್ಷೇತ್ರದಲ್ಲಿ ತಿಂಗಳ 75,000. ಕ್ಷೇತ್ರದಲ್ಲಿ ಸುತ್ತಾಡಲಿಕ್ಕೆ 50,000. ಇವ್ರಿಗೆ ಡೈಲಿ ಅಲೋವೆನ್ಸು ಅಂದ್ರೆ ಅಸೆಂಬ್ಲಿಗೆ ಒಂದು ದಿನದ ಸೆಷನ್ ಅಟೆಂಡ್ ಆದ್ರೆ 2,500 ರೂಪಾಯಿ ಕೊಡ್ತಾರೆ. ಮತ್ತು ಇವ್ರ ಟೆಲಿಫೋನು ಮತ್ತು ಇತರ ಖರ್ಚುಗಳಿಂದ ತಿಂಗಳ 20,000. ಇವ್ರ ಕ್ಷೇತ್ರ ಅಭಿವೃದ್ಧಿ ಫಂಡ್ ಅಂತ ವರ್ಷಕ್ಕೆ 2 ಕೋಟಿ ಅಂದರೆ 5 ವರ್ಷಕ್ಕೆ 10 ಕೋಟಿ. ಇದೆಲ್ಲ ಸೇರಿಸಿದ್ರೆ ಟೋಟಲ್ 2ರಿಂದ 3 ಲಕ್ಷ ರೂಪಾಯಿ ತಿಂಗಳಿಗೆ ಇವ್ರು ಕೊಡ್ತಾರೆ. ಅಷ್ಟಾದರೂ ಇವ್ರಿಗೆ IPL ನೋಡಕ್ಕೆ ಫ್ರೀ ಟಿಕೆಟ್ ಬೇಕಂತ. ಅದು ಒಂದಲ್ಲ 2ರಿಂದ 3, 4, 5 ಬೇಕಂತ.